ಓಂ ಶ್ರೀ ಗುರುಭ್ಯೋ ನಮಃ ಗಂಗಣಪತಯೇ ನಮಃ ದ್ರಾಂ ದತ್ತಾತ್ರೇಯಾಯ ನಮಃ. ನೋಡಿ, ಇದು ಮಕರ ರಾಶಿಯ ಮಾಸ ಭವಿಷ್ಯ ಏಪ್ರಿಲ್ ತಿಂಗಳು. ನೋಡಿ, ಈ ಒಂದು ಮಾಸದಲ್ಲಿ ಮಕರ ರಾಶಿಯವರಿಗೆ ಶನಿಯ ಸಾಡೆಸಾತಿಯ ಮುಕ್ತಾಯವಾಯಿತು ಅಂತಂದರೆ ಮಾರ್ಚ್ ಕೊನೆಗೆ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಸೊ ಮಕರ ರಾಶಿಯವರ ಸಾಡೆಸಾತಿಯ ಬಾಧೆ ಮುಗಿದೋಯಿತು. ಅದರಿಂದ ಶರೀರಕ್ಕೆ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಗೆ ವಿರಾಮ ಸಿಗುತ್ತೆ. ಅಂತಂದರೆ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುವಂಥ ಘಟನೆಗಳಾಗತ್ತೆ. ಅಂತಂದರೆ ಆರೋಗ್ಯದ ಸಮಸ್ಯೆ ಕಂಪ್ಲೀಟಾಗಿ ಬಗೆಹರಿಯುತ್ತೆ. ಆದರೂ ಕೂಡ ನೋಡಿ, ಇದೆಲ್ಲವೂ ತುಂಬ ಫಾಸ್ಟಾಗಿ ಆಗುತ್ತೆ ಅಂತಿಲ್ಲ. ಯಾಕೆಂದರೆ ಮಕರ ರಾಶಿ ಅಧಿಪತಿ ಶನಿ ಇರೋದರಿಂದ ನಿಮ್ಮ ಎಲ್ಲ ಕೆಲಸಗಳು ಸ್ಲೋ ಆಗಿ ಮುಂದುವರಿಯುತ್ತೆ. ಅದನ್ನು ಒಂದಷ್ಟು ತಾಳ್ಮೆಯಿಂದ ಮ್ಯಾನೇಜ್ ಮಾಡಿಕೊಳ್ಳಿ. ಇನ್ನೂ ಅನೇಕ ವಿಷಯವನ್ನು ನಾವು ಇವತ್ತಿನ ದಿವಸ ನೋಡ್ತೇವೆ. ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರ ಜೊತೆಗೆ ನೋಡಿ, ನಿಮ್ಮ ಆಪ್ತರಿಂದ ಮತ್ತು ಬಂಧು ಮಿತ್ರರಿಂದ ಧನಪ್ರಾಪ್ತಿ ಯೋಗ ಅಂತಂದರೆ, ಒಂದು ವೇಳೆ ನಿಮ್ಮ ಧನ ಅಂತಂದರೆ ಹಣ ನೀವು ಯಾರಿಗಾದರೂ ಕೊಟ್ಟಿದ್ದರೆ ಸಾಕಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಅದು ಮರಳಿ ಬರ್ತಾ ಇಲ್ಲ. ಸೊ ಈ ಒಂದು ಮಾಸದಲ್ಲಿ ಪುನಃ ಪ್ರಯತ್ನವನ್ನು ಮಾಡಿದ್ದಾದರೆ ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರಲಿಕ್ಕೆ ಸಾಧ್ಯತೆ ಇದೆ. ಆ ದಿಸೆಯಲ್ಲಿ ಕಂಪ್ಲೀಟಾಗಿ ಪ್ರಯತ್ನ ಮಾಡಿ. ಉದ್ಯೋಗ, ವ್ಯಾಪಾರ ಮತ್ತು ವ್ಯವಸಾಯದಲ್ಲಿ ನಿಮಗೆ ಖಂಡಿತವಾಗಿ ಒಳ್ಳೆಯ ಹಿಡಿತ ನಿಮಗೆ ಸಿಗುತ್ತೆ. ಇಷ್ಟು ದಿವಸದವರೆಗೆ ಕೇವಲ ನಷ್ಟವನ್ನು ಅನುಭವಿಸ್ತಾ ಇದ್ರಿ. ಉದ್ಯೋಗ ಕ್ಷೇತ್ರದಲ್ಲೂ ಕೂಡ, ನೌಕರಿಯಲ್ಲೂ ಕೂಡ ನೀವೆಷ್ಟೇ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಆ ಪ್ರಯತ್ನವನ್ನು ಬೇರೆಯವರು ಗುರುತಿಸ್ತಾ ಇದ್ದಿದ್ದಿಲ್ಲ. ಸಾಕಷ್ಟು ನಿಮ್ಮ ಮೇಲಧಿಕಾರಿಗಳು ನಿಮಗೆ ಸಾಕಷ್ಟು ತೊಂದರೆಯನ್ನು ಕೊಡ್ತಾ ಇದ್ದರು. ಅದೆಲ್ಲವೂ ಖಂಡಿತವಾಗಿಯೂ ಪರಿಹಾರವಾಗುವಂತಹ ಸಾಧ್ಯತೆ. ಒಟ್ಟಿನಲ್ಲಿ ಹೇಳೋದಾದರೆ ನೋಡಿ, ಮಕರ ರಾಶಿಯವರಿಗೆ ಸಾಮಾನ್ಯವಾಗಿ ಒಳ್ಳೆಯ ಕಾಲ ಪ್ರಾರಂಭ ಆಗಿದೆ. ನಾನು ಹೇಳಿದ್ನಲ್ಲ, ಶನಿಯ ಪ್ರಭಾವದಿಂದ ಇದೆಲ್ಲವೂ ನಿಧಾನವಾಗಿ ಆಗುತ್ತೆ. ಸ್ವಲ್ಪ ತಾಳ್ಮೆ ಖಂಡಿತವಾಗಿಯೂ ಇರಲಿ. ಮನೆಯಲ್ಲಿ ನೋಡಿ, ಹೆಂಡತಿ ಮತ್ತು ಹೆಣ್ಣು ಮಕ್ಕಳಿಗಾಗಿ ಒಂದಷ್ಟು ಹಣದ ಖರ್ಚು ಸಾಧ್ಯತೆ ಇದೆ ಪರಿವಾರಕ್ಕಾಗಿ. ಆದರೆ ಆ ಖರ್ಚು ಒಂದು ಲಿಮಿಟ್ ಮೀರದಂತೆ ನೋಡ್ಕೊಳ್ಳಿ. ಇಲ್ಲದೇ ಇದ್ದರೆ ನಿಮ್ಮ ಒಂದು ಆರ್ಥಿಕ ಸ್ಥಿತಿಯ ಬ್ಯಾಲೆನ್ಸ್ ಖಂಡಿತವಾಗಿಯೂ ಬಿಗಡಾಯಿಸುತ್ತೆ. ಇನ್ನು ಒಂದಷ್ಟು ಮೈನಸ್ ಪಾಯಿಂಟ್ಸ್ ನೋಡೋದಾದರೆ ನೋಡಿ, ಗಂಡ ಹೆಂಡತಿಯ ಮಧ್ಯೆ ಅನಾವಶ್ಯಕವಾಗಿ ತಕರಾರು ಅದು ಇರೋದರಿಂದ ಸೊ ಅಲ್ಲಿ ವಾದ ವಿವಾದ ಹೆಚ್ಚಿಗೆ ಆಗದಂತೆ ನೋಡಿಕೊಂಡ್ರೆ ಈ ವಿಷಯ ನೀವು ಸಾಲ್ವ್ ಮಾಡ್ಕೊಳ್ಬೋದು. ಮದುವೆಗೆ ಸಾಕಷ್ಟು ಪ್ರಯತ್ನವನ್ನು ಮುಂದುವರಿಸಿ. ಪಂಚಮದ ಗುರು ಇರೋದರಿಂದ ನೋಡಿ, ಖಂಡಿತವಾಗಿಯೂ ಮದುವೆ ಯೋಗ ಇದೆ. ಸೊ ಸ್ವಲ್ಪ ಜಾಸ್ತಿ ಆದಂಥ ಪ್ರಯತ್ನವನ್ನು ಮಾಡಿದ್ದಾದರೆ ಖಂಡಿತವಾಗಿಯೂ ವಿವಾಹ ಯೋಗ ಪ್ರಾಪ್ತವಾಗುತ್ತೆ. ಆಸ್ತಿ ಪಾಸ್ತಿಗಳ ಖರೀದಿಯ ಯೋಗ ಕೂಡ ಖಂಡಿತವಾಗಿಯೂ ಕಾಣಿಸ್ತಾ ಇದೆ. ಅದನ್ನು ಕೂಡ ನೀವು ಖಂಡಿತವಾಗಿಯೂ ಮುಂದುವರಿಸಿ, ಒಳ್ಳೆಯದಾಗತ್ತೆ. ನೀಚನಾದಂಥ ಕುಜ ನಿಮಗೊಂದಷ್ಟು ಉಪದ್ರವವನ್ನು ಕೊಡೋದರಿಂದ ಈ ಒಂದು ಮಾಸದಲ್ಲಿ ಗಣಪತಿಯ ಆರಾಧನೆ ಅಂತಂದರೆ ಸಂಕಷ್ಟನಾಶನ ಗಣಪತಿಯ ಸ್ತೋತ್ರವನ್ನು ನೀವು ಪಠಣ ಮಾಡಿದ್ದಾದರೆ ಈ ಮಾಸದ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.